ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ರೆಸಲ್ಯೂಷನ್ಸ್ ಗಳೊಂದಿಗೆ ನಾನ್ ನಿಮ್ ಕ್ಲಿನಿಕಲ್ ಡೈಟಿಷಿಯನ್ ರೇಖಾ. ಈ ವಿಡಿಯೋ ಒಳಗ ಎಲ್ರು ಜೀವನದೊಳಗ ಅಳವಡಿಸ್ಕೋಬೇಕಾದಂತಹ 5 ಮಹತ್ವವಾದಂತಹ ರೆಸಲ್ಯೂಷನ್ಸ್ ಗಳು ನಿಮಗಾಗಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದ ಕೊನೆವರೆಗೂ ನೋಡ್ರಿ, ಯಾಕಂತಂದ್ರ ನಿಮಗಾಗಿ ಒಂದು ಬೋನಸ್ ಟಿಪ್ ನಾ ಕೊಡಾಕತ್ತೀನಿ. ಫಸ್ಟ್ ಪಾಯಿಂಟ್, ರೆಗ್ಯುಲರ್ ಆಗಿ ಹೆಲ್ದಿ ಫುಡ್ ನ ಸೇವನೆ ಮಾಡ್ರಿ. ಹಾಗೇನೆ ಇನಫ್ ವಾಟರ್ ಇಂಟೇಕ್ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್. ಪ್ರತಿದಿನ ಒಂದ್ ಹೆಲ್ದಿ ರುಟೀನ್ ಫಾಲೋ ಮಾಡುವಂತವ್ರು ನೀವು 15 ದಿನಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನೀವು ಚೀಟ್ ಮೀಲ್ ಅಥವಾ ಚೀಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ಕೋಬಹುದು. ಚೀಟ್ ಡೇ ಅಂದ್ರ ಅವತ್ತಿನ ದಿನ ನಿಮಗ್ ಇಷ್ಟ ಆದಂತಹ ಯಾವುದೇ ತಿಂಡಿ ತಿನಿಸುಗಳು, ಫ್ರಮ್ ಸ್ಟ್ರೀಟ್ ಫುಡ್ ಆಗಿರ್ಲಿ, ಹೋಟೆಲ್ ಫುಡ್, ಯಾವುದೇ ನಿಮ್ಗೆ ಇಷ್ಟ ಆಗಿದ್ ಫುಡ್ ಗಳನ್ನ ನೀವು ಸೇವನೆ ಮಾಡಬಹುದು. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೊಳ್ರಿ, ನೆಕ್ಸ್ಟ್ ಡೇ ಅನ್ಕೂಳೆ ನೀವು ಮತ್ತೆ ವಾಪಸ್ ನಿಮ್ ರುಟೀನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಇನ್ ಯಾವುದೇ ತರದ ಸಿವಿಯರ್ ಹೆಲ್ತ್ ಇಶ್ಯೂಸ್ ಇದ್ದವರು ಔಟ್ಸೈಡ್ ಫುಡ್ ಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮತ್ತೆ ಪ್ರಾಪರ್ ಟೈಮಿಗೆ ನಿದ್ದೆ ಮಾಡೋದು. ನಮ್ ವೇಟ್ ಮ್ಯಾನೇಜ್ ಮಾಡ್ಬೇಕು, ಸ್ಟ್ರೆಸ್ ಕಂಟ್ರೋಲ್ ಆಗ್ಬೇಕು, ಫಿಸಿಕಲಿ ಮೆಂಟಲಿ ಬಾಡಿ ಹೆಲ್ದಿ ಆಗಿರ್ಬೇಕು ಅಂತಂದ್ರ ಆದಷ್ಟು ಆಕ್ಟಿವ್ ಆಗಿರ್ರಿ. ಮತ್ತೆ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್, ಯೋಗ, ಪ್ರಾಣಾಯಾಮನ ಮಾಡ್ಕೊಳ್ರಿ. ಇನ್ನು ಆನ್ ಟೈಮ್ ಮಲ್ಗೋದು ಕೂಡ ಬಹಳ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್, ಆದಷ್ಟು ಸ್ಕ್ರೀನ್ ಟೈಮ್ ಅನ್ನ ಲಿಮಿಟ್ ಮಾಡ್ಕೊಳ್ರಿ. ಕಂಪ್ಯೂಟರು, ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡೋರು ನಿಮ್ ವರ್ಕ್ ಅವರ್ಸ್ ಆದ ಮೇಲೆ ಸ್ಕ್ರೀನ್ ಅನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಇನ್ನ ಟಿವಿ, ಲ್ಯಾಪ್ಟಾಪ್, ಮೊಬೈಲ್ ಗಳನ್ನ ಲಿಮಿಟ್ ಒಳಗ್ ನೋಡ್ಕೊಳ್ರಿ. ಆಫ್ಲೈನ್ ಆಕ್ಟಿವಿಟೀಸ್ ಒಳಗ ಆದಷ್ಟು ಇನ್ವಾಲ್ವ್ ಆಗ್ರಿ, ಬುಕ್ಸ್ ಗಳನ್ನ ರೀಡ್ ಮಾಡ್ರಿ. ಇನ್ನ ಹಾಲ್ ಒಳಗಾಗ್ಲಿ, ಬೆಡ್ರೂಮ್ ಒಳಗಾಗ್ಲಿ ಇದ್ದಾಗ ಫ್ಯಾಮಿಲಿ ಜೊತೆ ಆದಷ್ಟು ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಮಾಡ್ಕೊಳ್ರಿ. ಬ್ರೇಕ್ಫಾಸ್ಟ್, ಊಟಗಳನ್ನ ಮಾಡುವಾಗ ಕೂಡ ಆದಷ್ಟು ನಿಮ್ಮ ಮೊಬೈಲ್, ಟಿವಿಯನ್ನ ಅವಾಯ್ಡ್ ಮಾಡ್ಕೊಳ್ರಿ. ಮಕ್ಕಳ ಜೊತೆ ಆದಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ರಿ. ಫೋರ್ತ್ ಪಾಯಿಂಟ್, ನಿಮ್ಮ ಬಾಡಿ ಬ್ಯಾಡ್ ಹೆಲ್ತ್ ಸೈನ್ಸ್ ಗಳನ್ನ ಕೊಡುವಾಗ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಅಂದ್ರ ಕೆಲವೊಂದ್ಸರಿ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಆದಾಗ ನಾವ್ ಅದನ್ನ ನೆಗ್ಲೆಕ್ಟ್ ಮಾಡ್ತಿರ್ತೇವಿ, ಡಿಲೇ ಮಾಡ್ತೇವಿ ಟ್ರೀಟ್ಮೆಂಟ್ ಮಾಡಿಸಿದಾಗ. ಆ ಟೈಮ್ ಅಲ್ಲಿ ಸಣ್ಣ ಸಣ್ಣ ಪುಟ್ಟಗಳು ಬಟ್ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗ್ತಾವ್. ಅದಕ್ಕ ಆನ್ ಟೈಮ್ ನಿಮ್ ಡಾಕ್ಟರ್ಸ್ ಇನ್ನ ವಿಸಿಟ್ ಮಾಡ್ರಿ, ಆನ್ ಟೈಮ್ ಟ್ರೀಟ್ಮೆಂಟ್ ತಗೊಳ್ರಿ. ಹಾಗೇನೆ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೊಳ್ರಿ. ಫಿಫ್ತ್ ಪಾಯಿಂಟ್, ಟೈಮ್ ಮ್ಯಾನೇಜ್ಮೆಂಟ್ ಮತ್ತ ಪೀಸ್ ಆಫ್ ಮೈಂಡ್. ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾರಿಗೂ ಕಾಯಕ್ ಹೋಗ್ಬೇಡ್ರಿ, ಯಾರನ್ನು ಕೂಡ ಕಾಯಿಸ್ಬೇಡ್ರಿ. ಯಾಕಂದ್ರ ಪ್ರತಿ ಒಂದು ಕ್ಷಣಾನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ದಿನಾನು ಕಡಿಮೆ ಮಾಡ್ತಿರ್ತೈತಂತ. ಅದಕ್ಕೋಸ್ಕರ ಸಿಕ್ಕಿರುವಂತ ಟೈಮ್ ಅನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ರಿ. ಇನ್ನ ಅವ್ರ ಅದು ಅಂದ್ರು ಇದು ಅಂದ್ರು ಅನ್ಕೊಂಡು ನಿಮ್ಮ ಮನಸ್ಸನ್ನ ಹಾಳ್ ಮಾಡ್ಕೊಂಡು ನಿಮ್ ನೆಮ್ಮದಿ ಆಗ್ಲಿ, ನಿಮ್ ಹೆಲ್ತ್ ಅನ್ನ ಹಾಳ್ ಮಾಡ್ಕೋಬೇಡ್ರಿ. ಆದಷ್ಟು ಕೆಟ್ಟ ವಿಚಾರಗಳನ್ನ ಮರೆತು ಮುಂದ್ ಹೋಗ್ರಿ. ಹಾಗೇನೆ ಜೀವನದೊಳಗ್ ಬರುವಂತಹ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಗಳನ್ನ ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ರಿ. ಆದಷ್ಟು ಮನಸ್ಸನ್ನ ಕೂಲ್ ಆಗಿ ಇಟ್ಕೊಂಡು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ಕೊಳ್ರಿ. ಪೀಸ್ ಆಫ್ ಮೈಂಡ್ ಅನ್ನ ಉಳಿಸ್ಕೊಳ್ರಿ. ಬೋನಸ್ ಟಿಪ್ ಏನು ಅಂತಂದ್ರ, ಈಗ ನಾ ಏನೆಲ್ಲಾ ರೆಸಲ್ಯೂಷನ್ಸ್ ಗಳನ್ನ ಹೇಳಿದ್ನೆಲ್ಲ ಇವು ಆಲ್ರೆಡಿ ನೀವು ಲಿಸ್ಟ್ ಮಾಡ್ಕೊಂಡ್ ಇಟ್ಕೊಂಡಿರ್ತೀರಿ. ಹೊಸ ವರ್ಷ ಬಂತಂತ ಹೇಳಿ ಹುರುಪ್ ಒಳಗಿರ್ತೀರಿ. ಆದ್ರೆ ಈ ಹುರುಪು ಹೊಸ ವರ್ಷದ ನೆಕ್ಸ್ಟ್ ಡೇ ಮತ್ತ ಅಷ್ಟೇ ಇರ್ತೈತಿ, ಇಲ್ಲ ಬಹಳ ಅಂದ್ರೆ ಒಂದ್ ವಾರ, 15 ದಿನಗಳವರೆಗೂ. ನೀವು ಮಾಡಿರುವಂತ ರೆಸಲ್ಯೂಷನ್ಸ್ ಗಳ ಲಿಸ್ಟ್ ಏನಿದೆ ಅಲ್ಲ, ಆದಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡ್ರಿ. ರೆಗ್ಯುಲರ್ ಆಗಿ ಅದನ್ನ ಫಾಲೋ ಮಾಡ್ರಿ. ಸ್ಟ್ರಿಕ್ಟ್ಲಿ ಮಾಡಿದಾಗ ಮಾತ್ರ ನಿಮ್ಗ ಸಕ್ಸೆಸ್ ಸಿಗುತ್ತ, ನಿಮ್ ಹೆಲ್ತ್ ಕೂಡ ಚೆನ್ನಾಗಿರ್ತೈತಿ. ಸೊ ಇವತ್ ಈ ವಿಡಿಯೋ ಒಳಗ್ ನಾ ಹೇಳಿರುವಂತ ರೆಸಲ್ಯೂಷನ್ಸ್ ಗಳು ನಿಮಗ್ ಉಪಯೋಗ ಆಗುತ್ತ ಅಂತ ಅನ್ಕೋತೇನಿ. ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೇನೆ ನಿಮ್ಮೆಲ್ಲ ಮಿತ್ರರಿಗೂ ಕೂಡ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತ ಹ್ಯಾಪಿ ನ್ಯೂ ಇಯರ್.